ಮದುವೆ ಸಂಭ್ರಮದಲ್ಲಿ ಇರಬೇಕಾಗಿರುವಂತ ಮನೆ ಈಗ ಸೂತಕದ ವಾತಾವರಣದಿಂದ ತುಂಬಿದೆ. ಇದಕ್ಕೆ ಕಾರಣ ಒಬ್ಬ ಯುವಕ ಕೊಟ್ಟಂತಹ ಟಾರ್ಚರ್. ಇಡೀ ಕುಟುಂಬ ಸೂಸೈಡ್ ಮಾಡ್ಕೊಳ್ಳುವಂತ ಹಂತಕ್ಕೆ ಬಂದು ತಲುಪಿದ್ದು. ಈಗ ಸೂಸೈಡ್ ಮಾಡಿಕೊಂಡು ಸೂತಕದ ವಾತಾವರಣ ನಿರ್ಮಾಣ ಆಗಿರುವಂತದ್ದು ಮೈಸೂರಿನ ಟಿ ನರಸೀಪುರದ ಗ್ರಾಮದಲ್ಲಿ. ಯುವಕನ ಟಾರ್ಚರ್ ತಡೆಯೋಕಾಗದೆ ಇಡೀ ಕುಟುಂಬವೇ ಆತ್ಮಹತ್ಯೆಗೆ ಶರಣಾಗಿದೆ. ಮದುವೆ ಸಂಭ್ರಮದಲ್ಲಿರಬೇಕಾಗಿದ್ದಂತಹ ಕುಟುಂಬ ಮೈಸೂರಿನ ಟಿ ನರಸೀಪುರದ ಕೆಂಪಯ್ಯನಹುಂಡಿಯಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿರುವಂತದ್ದು. ಹೊಸ ಬಾಳಿನ ಕನಸಿನಲ್ಲಿ ಇದ್ದವಳ ಬಿಡದೆ ಕಾಡ್ತಾ ಇದ್ದ ಈ ಕಿರಾತಕ ನಾಳೆ ನಾಡಿದ್ದು ನಡಿಬೇಕಾಗಿತ್ತು ಈ ಯುವತಿಯ ಮದುವೆ. ಆದ್ರೆ ಮದುವೆ ಸಂಭ್ರಮಕ್ಕೆ ಕಲ್ಲು ಹಾಕಿದ ರಾಕ್ಷಸ. ಹುಡುಗನಿಗೆ ಫೋಟೋ ಮೆಸೇಜ್ ಅನ್ನ ಕಳಿಸಿದ್ದ ಉಲ್ಲಾಸ್ ಗೌಡ ಅನ್ನುವಂತಹ ಯುವಕ. ಅವನೇ ಈ ಸಾವಿಗೆ ಕಾರಣ ಆಗಿರುವಂತದ್ದು. ಯುವತಿಯ ಮೆಸೇಜ್ ಚಾಟ್ ಫೋಟೋವನ್ನ ಕಳಿಸಿ ಟಾರ್ಚರ್ ಕೊಡ್ತಾ ಇದ್ನಂತೆ. ಮರ್ಯಾದೆಗೆ ಅಂಜಿ ಜೀವವನ್ನೇ ಬಿಟ್ಟಿದ್ದಾರೆ ತಂದೆ ತಾಯಿ ಹಾಗೇನೆ ಮಗಳು. ವಿಷ ಕುಡಿದು ಪ್ರಾಣ ಬಿಟ್ಟಿದ್ದಾರೆ ಶಿವಣ್ಣ, ತಾಯಿ ನಾಗರತ್ನ ಹಾಗೇನೆ ಆ ಹುಡುಗಿ ರಕ್ಷಿತಾ. ಯುವಕನ ಟಾರ್ಚರ್ ಅನ್ನ ತಡೆಯೋಕಾಗದೆ ಮದುವೆ ಸಂಭ್ರಮದಲ್ಲಿ ಇವತ್ತು ನಾಳೆ ಈ ಮನೆ ಇರಬೇಕಾಗಿತ್ತು, ಪ್ರತಿಯೊಬ್ರು ಇರಬೇಕಾಗಿತ್ತು. ಆದರೆ ಈ ನೋವನ್ನ ಈ ಟಾರ್ಚರ್ ಅನ್ನ ತಡೆಯೋಕಾಗದೆ ರಕ್ಷಿತಾ ಹಾಗೇನೆ ತಂದೆ ತಾಯಿ ಇಬ್ಬರೂ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ, ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಿಜವಾಗ್ಲೂ ಕೂಡ ಈ ಪ್ರೀತಿ ಪ್ರೇಮ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಒಂದು ಸಂಸಾರವನ್ನೇ ಹಾಳು ಮಾಡುತ್ತೆ ಅನ್ನುವಂಥದ್ದಕ್ಕೆ ಇದೊಂದು ರೀತಿಯಾಗಿ ಸಾಕ್ಷಿ. ಈಗ ಪ್ರೀತಿ ಆಗುತ್ತೆ, ಅಲ್ಲೇನೋ ಅಪ್ಪ ಅಮ್ಮನಿಗೆ ಪ್ರೀತಿ ಇಷ್ಟ ಆಗಿರೋದಿಲ್ಲ, ಬೇರೆ ಮದುವೆಗೆ ಅಂತ ಒಪ್ಸಿರ್ತಾರೆ. ಆ ಹುಡುಗಿನೂ ಒಪ್ಕೊಂಡಿರ್ತಾಳೆ. ಒಂದು ಹುಡುಗಿ ಬೇಡ ಮುಂದುವರಿಯೋದು ಅಂತ ಹೇಳಿದ ಮೇಲೂ ಕೂಡ ಈ ರೀತಿಯಾಗಿ ಟಾರ್ಚರ್ ಕೊಡುವಂಥದ್ದು. ಆ ಹುಡುಗಿಗೆ ಒಂದ್ ಕಡೆ ಟಾರ್ಚರ್ ಕೊಡೋದಲ್ಲದೆ ಇಡೀ ಕುಟುಂಬಕ್ಕೆ ಟಾರ್ಚರ್ ಕೊಡ್ತಾರಲ್ಲ. ನಿಜವಾಗ್ಲೂ ಕೂಡ ಇಂಥ ಹುಡುಗರು ಇಡೀ ಒಂದು ಕುಟುಂಬನೇ ಹಾಳು ಮಾಡಿರುವಂಥದ್ದು. ಈ ಪ್ರೀತಿ ಅನ್ನುವಂಥ ಹೆಸರು ಇಟ್ಕೊಂಡು ಹೊಸ ಬಾಳನ್ನ ಕಟ್ಕೋಬೇಕು ಅಂತ ಕನ್ಸು ಕಟ್ಕೊಂಡಿದ್ಲು. ಇಲ್ಲ ಅಂತ ಹೇಳದ್ಮೇಲೆ ಇವಂದೇನು ನಿಜವಾಗ್ಲೂ ಕೂಡ ನೋವನ್ನ ತರುವಂತ ಸಂಗತಿ ಇದು. ಇಡೀ ಕುಟುಂಬ ಇವತ್ತು ಕಣ್ಣೀರನ್ನ ತಂದು ಅಂದ್ರೆ ಅವರ ಸಂಬಂಧಿಕರಿಗೆಲ್ರಿಗೂ ಕೂಡ ಬಾರದ ಲೋಕಕ್ಕೆ ತಿಳಿಸಿರುವಂಥದ್ದು. ಶಿವಣ್ಣ, ನಾಗರತ್ನ ಅವರು ಮತ್ತೆ ಅವರ ಮಗಳು ರಕ್ಷಿತಾ ಪ್ರೀತಿಸ್ತಾ ಇರ್ತಾರೆ. ಮದ್ವೆ ಒಪ್ಪಿರ್ಲಿಲ್ಲ ಅನ್ಸುತ್ತೆ ಮನೆಯವರು, ಬೇರೊಬ್ಬ ಹುಡುಗನ ಜೊತೆ ಮದ್ವೆ ನಿಶ್ಚಯ ಆಗಿರುತ್ತೆ. ಆದ್ರೆ ಇವಾಗ ಆರೋಪಿ ಉಲ್ಲಾಸ್ ಗೌಡ ಬಂಧನಕ್ಕೆ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಅರೆಸ್ಟ್ ಆಗೋವರೆಗೂ ಕೂಡ ಶವ ತಗೊಂಡು ಹೋಗಬಾರ್ದು ಅಂತ ತಾಕೀತು ಮಾಡ್ತಾ ಇರುವಂತದ್ದು. ಪೊಲೀಸರ ಜೊತೆಗೆ ಸಂಬಂಧಿಕರು ಗ್ರಾಮಸ್ಥರು ಮಾತಿನ ಚಕಮಕಿಯನ್ನ ಆರಂಭ ಮಾಡ್ತಾರೆ. ಗ್ರಾಮಸ್ಥರ ಮನವೊಲಿಕೆಗೆ ಪೊಲೀಸರು ಪ್ರಯತ್ನ ಪಡ್ತಾ ಇರುವಂತದ್ದು, ಆದ್ರೂ ಒಪ್ತಾ ಇಲ್ಲ. ವಿರೋಧದ ನಡುವೆ ಕೂಡ ಮೃತದೇಹಗಳು ಆಂಬ್ಯುಲೆನ್ಸ್ಗೆ ಶಿಫ್ಟ್ ಆಗಿದೆ. ಆಂಬ್ಯುಲೆನ್ಸ್ಗೆ ಮುತ್ತಿಗೆ ಹಾಕಿ ಕೆಂಪಯ್ಯನಹುಂಡಿ ಗ್ರಾಮಸ್ಥರು ತಡಿತಾ ಇದ್ದಾರೆ. ಆ ಆರೋಪಿ ಉಲ್ಲಾಸ್ ಗೌಡನ ಬಂಧಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇರುವಂತದ್ದು. ಅರೆಸ್ಟ್ ಆಗೋವರೆಗೂ ಕೂಡ ಶವವನ್ನ ತೆಗೆದುಕೊಂಡು ಹೋಗಬಾರ್ದು. ಪೊಲೀಸರ ಜೊತೆ ಸಂಬಂಧಿಕರು ಗ್ರಾಮಸ್ಥರು ಈ ಸಂಬಂಧ ಮಾತಿನ ಚಕಮಕಿಯನ್ನ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರನ್ನ ಮನವೊಲಿಸೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾ ಇರುವಂತದ್ದು. ವಿರೋಧದ ನಡುವೆ ಕೂಡ ಮೃತದೇಹಗಳು ಆಂಬ್ಯುಲೆನ್ಸ್ಗೆ ಶಿಫ್ಟ್ ಆಗಿದೆ. ಅಂದ್ರೆ ಸಂಬಂಧಿಕರು ಗ್ರಾಮಸ್ಥರು ಎಲ್ಲರೂ ಕೂಡ ಈ ಒಂದು ಸಾವಿಗೆ ಆ ಉಲ್ಲಾಸ್ ಗೌಡನೇ ಕಾರಣ. ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದು ಹುಡುಗಿ ಬೇಡ ಅಂತ ಹೇಳಿದ್ಲು ಅಂದ್ರೆ ಅದನ್ನ ಈ ಹುಡುಗರು ಅರ್ಥ ಮಾಡ್ಕೊಳ್ದೆ ಅದು ಮೋಸ ಅಂತೆ, ಬದನೆಕಾಯಿ ಎಂತದ್ದು ಇಲ್ಲ. ಅಪ್ಪ ಅಮ್ಮನ್ಗಿನ್ನ ಹೆಚ್ಚಾಗುತ್ತಾ ಇವ್ರಿಗೆ ಪ್ರೀತಿ ಪ್ರೇಮ ಅನ್ನುವಂಥದ್ದು. ಆ ಹುಡುಗಿ ಎಷ್ಟೇ ಅವರಿಬ್ರು ನಡುವೆ ಏನೇ ನಡೆದಿದ್ರು ಕೂಡ ಈ ರೀತಿಯಾಗಿ ಅವಳನ್ನ ಟಾರ್ಚರ್ ಕೊಡೋಕೆ ಯಾವನಿಗೂ ಹಕ್ಕಿರೋದಿಲ್ಲ. ಅದೇ ನಡೆದಿರೋದಿಲ್ಲ. ಅದಕ್ಕೇನೆ ಇಡೀ ಗ್ರಾಮಸ್ಥರು ಸಂಬಂಧಿಕರು ಇವನಿಗೆ ಶಿಕ್ಷೆ ಆಗ್ಲೇಬೇಕು, ಇವನಿಗೆ ಯಾವ ರೈಟ್ಸೂ ಇಲ್ಲ ಈ ರೀತಿಯಾಗಿ ಟಾರ್ಚರ್ ಕೊಡೋದಕ್ಕೆ. ಒಂದು ಹುಡುಗಿ ಪರ್ಮಿಷನ್ ಇಲ್ಲದೆ ಆ ಹುಡುಗಿಯ ಚಾಟ್ಸ್ ಆಗಿರ್ಬಹುದು ಅಥವಾ ಫೋಟೋಸ್ ಆಗಿರಬಹುದು, ಇವರಿಬ್ರ ನಡುವೆ ಏನ್ ಸಂಬಂಧ ನಡೆದಿತ್ತು ಅದನ್ನ ಬಂದು ಕುತ್ಕೊಂಡು ಮಾತಾಡಿ ಒಪ್ತಾರಾ ಇಲ್ವಾ, ಮದುವೆ ಆಗೋಕೆ ಯಾಕೆ ಇಷ್ಟ ಇಲ್ಲ ಅಂದ್ರೆ ಯಾಕೆ ಇಷ್ಟ ಇಲ್ಲ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡೋದು ಬಿಟ್ಟು ಈ ರೀತಿಯಾಗಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ ನೀಡ್ತಾ ಹೋಗ್ತಾರೆ. ಪುಟ್ಟಸ್ವಾಮಿ, ಈಗ ಒಂದು ಕುಟುಂಬವೇ
ಈ ಉಲ್ಲಾಸ್ ಗೌಡನ ಟಾರ್ಚರ್ ತಡೆಯೋಕಾಗದೆ ಪ್ರಾಣ ಕಳ್ಕೊಂಡಿದ್ದಾರೆ. ನಿಜಕ್ಕೂ ಏನಾಯ್ತು? ಇವತ್ತು ನಾಳೆ ಮದ್ವೆ ಸಂಭ್ರಮದಲ್ಲಿ ಇರ್ಬೇಕಾಗಿತ್ತು, ಆದ್ರೆ ಇಂಥ ಪರಿಸ್ಥಿತಿ ಬಂದಿರುವಂತದ್ದು. ಅಂತದಕ್ಕೆ ಈ ಉಲ್ಲಾಸ್ ಗೌಡ ಹೇಗ್ ಕಾರಣ ಆದ, ಯಾವ ರೀತಿ ಟಾರ್ಚರ್ ಕೊಡ್ತಿದ್ದ ಅಂತ ಹೇಳ್ತಾ ಹೋಗೋದಾದ್ರೆ, ಗಾಯತ್ರಿ, ಒಂದು ರೀತಿಯಲ್ಲಿ ಇದು ಒಂದು ಒಂದು ಗ್ರಾಮದ ಎಂದೆಂದೂ ಮರೆಯಲಾರದಂತಹ ಒಂದು ವಿದ್ಯುತ್ ಘಟನೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈ ತರದ ಘಟನೆಗಳು ಸಮಾಜದಲ್ಲಿ ನಡೀತಕ್ಕಂಥದ್ದು ಅಪರೂಪಕ್ಕೆ ಬಹಳ ಅಪರೂಪವಾಗಿರ್ತಕ್ಕಂಥದ್ದು. ಸೊ ಈ ಒಂದು ಪ್ರಕರಣ ಸಾಮಾನ್ಯವಾಗಿ ಸಮಾಜದಲ್ಲಿ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಪ್ರತಿಯೊಂದು ಗ್ರಾಮಗಳಲ್ಲೂ ಇದ್ದೇ ಇರ್ತದೆ. ಆದ್ರೆ ಈ ಒಂದು ಪ್ರಕರಣ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು ಗಾಯತ್ರಿ. ಯಾಕೆಂತ ಹೇಳಿದ್ರೆ ಸೊ 2 ವರ್ಷಗಳ ಹಿಂದೆನೆ ಏನು ಪ್ರೀತಿ ಬಲೆಗೆ ಬಿದ್ದಿದ್ದಂತಹ ರಕ್ಷಿತಾ ಮತ್ತೆ ಉಲ್ಲಾಸ್ ಗೌಡ ಅಂತಕ್ಕಂಥವ್ರು, ಸೊ ಪ್ರೀತಿ ಅಂತಕ್ಕಂಥದ್ದು ಇಲ್ಲಿವರೆಗೂ ಕೂಡ ನಡ್ಕೊಂಡು ಬಂದಿದೆ ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಾ ಇದೆ. ಕೆಲವೊಂದಷ್ಟು ಜನ ಹೇಳ್ತಿರ್ತಕ್ಕಂಥ ಮಾತನ್ನ ಕೇಳಿದಾಗ ಇಲ್ಲಿವರೆಗೂ ಕೂಡ ಒಂದೆರಡು ತಿಂಗಳು ಮದುವೆ ಫಿಕ್ಸ್ ವರ್ಗುನು ಕೂಡ ಪ್ರೀತಿ ಪ್ರೇಮ ಅಂತಕ್ಕಂಥ ಚೆಲ್ಲಾಟಕ್ಕೆ ಬಿದ್ದಿತ್ತು ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಾ ಇದೆ. ಆದ್ರೆ 2-3 ತಿಂಗಳಾದ ನಂತರ ಏನು ಮದುವೆ ಫಿಕ್ಸ್ ಆದ ನಂತರ ರಕ್ಷಿತರಿಗೆ ಹುಡುಗ ಫಿಕ್ಸ್ ಆದ ನಂತರ ಈ ಒಂದು ಪ್ರೀತಿಗೆ ಬ್ರೇಕ್ ಹಾಕುವಂತಹ ಪ್ರಯತ್ನವನ್ನ ರಕ್ಷಿತ ಮಾಡಿರತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಿರ್ತಕ್ಕಂಥದ್ದು. ಈ ತರದ ಘಟನೆಗಳು ಏನು ಉಲ್ಲಾಸ್ ಗೌಡನ್ಗೆ ಸಾಕಷ್ಟು ಬಾರಿ ಕೈ ಮುಗಿದು ಬೇಡ್ಕೊಂಡು ಕಾಲು ಕಟ್ಟಿದ್ರು ಕೂಡ, ಸೊ ಸಾಕಷ್ಟು ಬಾರಿ ರಿಕ್ವೆಸ್ಟ್ ಮಾಡಿದ್ರು ಕೂಡ ಮುಖಾಮುಖಿಯಾಗಿ ಭೇಟಿಯಾಗಿ ಸಾಕಷ್ಟು ಬಾರಿ ನನ್ನ ಜೀವನವನ್ನು ಹಾಳು ಮಾಡಬೇಡ, ನನಗೆ ಈ ತರ ಒಂದು ಮದುವೆ ಆಗುವಂತ ಪರಿಸ್ಥಿತಿ ಬಂದಿದೆ, ಒಳ್ಳೆ ಸಂಬಂಧ ಬಂದಿದೆ, ಒಳ್ಳೆ ಮನೆತನಕ್ಕೆ ನಮ್ಮ ತಂದೆ ತಾಯಿಗಳು ಮದುವೆ ಮಾಡ್ತಾ ಇದ್ದಾರೆ, ದಯವಿಟ್ಟು ನನ್ನ ಮರೆತು ಬಿಡು ಅಂತ ಹೇಳಿ ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಹುಡುಗನಿಗೆ ಏನು ಮದುವೆ ಫಿಕ್ಸ್ ಆಗಿತ್ತು ಆ ಹುಡುಗನಿಗೆ ಮೆಸೇಜ್ಗಳನ್ನಂತ ಫೋಟೋಗಳನ್ನ ಕಳಿಸಿ ಅಪಮಾನಗೊಳಿಸಿರ್ತಕ್ಕಂಥದ್ದು. ಎಲ್ಲೋ ಹುಡುಗಿಗೆ ಫೋನ್ ಕರೆ ಮಾಡಿ ಈ ತರದ ಮೆಸೇಜ್ಗಳು ಈ ತರದ ಫೋಟೋಗಳು ಬಂದಿದೆ ಅಂತ ಹೇಳಿ ಫೋನ್ ಕರೆ ಮಾಡುವುದರ ಮೂಲಕ ಏನಾದ್ರು ಗೊತ್ತಾಗಿದ್ದಂತಹ ಸಂದರ್ಭದಲ್ಲಿ ಈ ತರದ ಘಟನೆ ಆಗಿರಬಹುದಾ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು ಗಾಯತ್ರಿ. ಹಾಗೆ ನೋಡ್ತಾ ಹೋದಾಗ ಈ ರಕ್ಷಿತಾ ಮತ್ತೆ ಉಲ್ಲಾಸ್ ನಡುವೆ ನಡೆದಿರುವಂತದ್ದು ಏನೇ ಇರಬಹುದು ಪ್ರೀತಿ ಪ್ರೇಮ, ಈಗ ಅವ್ರ ತಂದೆ ತಾಯಿ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಇದನ್ನ ಲೀಗಲ್ ಆಗಿ ನೋಡ್ತಾ ಹೋದಾಗ ಒಂದು ಹುಡುಗಿ ಪರ್ಮಿಷನ್ ಇಲ್ಲದೆ ಅವ್ರ ಸಂಬಂಧಪಟ್ಟವ್ರಿಗಾಗ್ಲಿ ಅಥವಾ ಸೋಷಿಯಲ್ ಮೀಡಿಯಾದ ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ಆಗ್ಲಿ, ಈವನ್ ವಾಟ್ಸಪ್ ಶೇರ್ ಮಾಡುವಂತದ್ದು ಲೀಗಲ್ ಆಗಿ ತಪ್ಪು. ಅದು ಇವನೇ ಕಾರಣ ಆಗಿರುವಂತದ್ದು ಈ ಸಾವಿಗೆ ಅಂತ ನೇರವಾಗಿ ಹೇಳ್ಬಹುದು ಅಲ್ವಾ? ಈಗ ಇವನನ್ನ ಅರೆಸ್ಟ್ ಮಾಡ್ಲೇಬೇಕು ಅಂತ ಕೂಡ ಎಲ್ಲರೂ ಹೋರಾಡ್ತಾ ಇರುವಂತದ್ದು. ಖಂಡಿತವಾಗಿ ಗಾಯತ್ರಿ. ಅದ್ರ ಜೊತೆಯಲ್ಲಿ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಸೊ ಹುಡುಗ ಹುಡುಗಿ ಸಾಕಷ್ಟು ಬಾರಿ ಮಾತನಾಡಿ ಏನು ಈ ಪ್ರೀತಿಗೆ ಬ್ರೇಕ್ ಹಾಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನರು ಕೂಡ ಮಾತನಾಡಿದ್ದಾರೆ ಅಂತಕ್ಕಂಥದ್ದು ಈ ಇತ್ತೀಚಿನ ಗಳಿಗೆಯಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ತಂದೆ ತಾಯಿಗಳಿಗೆ ಈ ವಿಚಾರ ಗೊತ್ತಿಲ್ಲದಂತ ಸಂದರ್ಭದಲ್ಲಿ ಎಲ್ಲಿ 2-3 ದಿನಗಳಲ್ಲಿ ಮದುವೆ ಇದೆ, ಸೊ ಆ ಒಂದು ಸಂದರ್ಭದಲ್ಲಿ ಮದುವೆ ಮಂಟಪಕ್ಕೆ ಬಂದು ಏನಾದ್ರೂ ಈ ತರದ ಘಟನೆಗಳನ್ನ ಏನಾದ್ರು ಅತಾಚುರಿ ಆಗುವಂತಹ ಘಟನೆಗಳನ್ನ ಮಾಡ್ಬೋದಾ ಉಲ್ಲಾಸ್ ಗೌಡ ಅನ್ನುವಂತಹ ವಿಚಾರಕ್ಕೆ ಭಯಪಟ್ಟು ಸೊ ಮತ್ತೆ ರಕ್ಷಿತಾ ಮತ್ತು ಆತನ ತಾಯಿ ಮತ್ತೆ ತಂದೆ ವಿಷವನ್ನ ಸೇವನೆ ಮಾಡಿ ಮೃತಪಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಗ್ರಾಮದಲ್ಲಿ ಶೋಕದ ವಾತಾವರಣ ಕೂಡಿದೆ ಅಂತಾನೆ ಹೇಳ್ಬೋದು ಗಾಯತ್ರಿ. ಈ ಉಲ್ಲಾಸ್ ಗೌಡನ ಏನು ಒಪ್ಕೊಂಡಿರ್ಲಿಲ್ವಾ ಮನೆಯವರು, ಅಥವಾ ಈ ಪ್ರೀತಿ ವಿಚಾರವನ್ನ ಹಾಗೇನಾದ್ರೂ ಇವರಿಬ್ರೆ ಮದ್ವೆ ಮಾಡ್ಕೊಳ್ಳೋದಾಗಿದ್ರೆ ಮನೆಯಲ್ಲಿ ತಿಳಿಸಿ ಅವ್ರು ಒಪ್ತಾರಾ ಇಲ್ವಾ ಅಂತ ಪ್ರಯತ್ನ ಪಡ್ಬೋದಿತ್ತಲ್ವಾ, ಅಟ್ಲೀಸ್ಟ್ ಒಪ್ಸೋಕ್ ಪ್ರಯತ್ನ ಪಡ್ಬೋದಿತ್ತಲ್ವಾ? ಈಗ ಇದು ನಿಜವಾಗ್ಲೂ ಕೂಡ ಸಾಕಷ್ಟು ಮುಂದಿನ ಪೀಳಿಗೆಗೂ ಕೂಡ ಒಂದು ಉದಾಹರಣೆ. ಈ ರೀತಿಯಾಗಿ ಪ್ರೀತಿ ನಿಜವಾದಾಗಿದ್ರೆ ಒಂದ್ ಮನೆಯವ್ರನ್ನ ಒಪ್ಸೋಕ್ ಧೈರ್ಯ ಇದ್ರೆ ಮಾತ್ರ ಮುಂದುವರಿಬೇಕಲ್ವಾ? ಖಂಡಿತವಾಗೂ ಗಾಯತ್ರಿ. ಇದು ತಂದೆ ತಾಯಿಗಳು ಏನು ನೋಡಿ ಮದುವೆ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ತಂದೆ ತಾಯಿಗಳಿಗೆ ಏನು ರಕ್ಷಿತಳ ತಂದೆ ತಾಯಿಗಳಿಗೆ ಪ್ರೀತಿ ಮಾಡ್ತಿರ್ತಕ್ಕಂಥ ವಿಚಾರ ಖಂಡಿತವಾಗೂ ಕೂಡ ಗೊತ್ತಿರ್ಲಿಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗೆ ಗೊತ್ತಾದ ನಂತರ ತಂದೆ ತಾಯಿಗಳಿಗೆ ಹೇಳಿದ ನಂತರ ನಾವು ಇನ್ನು 2-3 ದಿನಗಳಿದೆ, ಈ ಸಂದರ್ಭದಲ್ಲಿ ನೀನು ಹೇಳ್ತಿರ್ತಕ್ಕಂಥದ್ದು ನಮ್ಗೆ ನಿಜವಾಗ್ಲೂ ಕೂಡ ಗ್ರಾಮದಲ್ಲಿ ದೊಡ್ಡ ಅಪಮಾನ ಆಗ್ತದೆ, ಅವಮಾನ ಆಗ್ತದೆ. ಈ ಅವಮಾನವನ್ನ ಸಹಿಸಿಕೊಂಡು ನಾವು ಬದುಕಿರೋದಕ್ಕಿಂತ ಸಾಯೋದ ಮೇಲೂ ನೀನು ಸಾಯಿ ನಾವು ಸಾಯ್ತೀವಿ ಅನ್ನುವಂತಹ ನಿಟ್ಟಿಗೆ ಒಂದು ಅಭಿಪ್ರಾಯಕ್ಕೆ ತಂದೆ ತಾಯಿಗಳು ಮತ್ತೆ ಮಗಳು ಬಂದ್ಬಿಟ್ರ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇದೆಲ್ಲಾ ವಿಚಾರಗಳಿಗೂ ಗಾಯತ್ರಿ ಒಂದು ರೀತಿಯಲ್ಲಿ ನ್ಯಾಯ ಸಿಗ್ಬೇಕಂತ ಹೇಳಿದ್ರೆ ಏನು ಉಲ್ಲಾಸ್ ಗೌಡ ಇದ್ದಾನೆ ಆತನನ್ನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿದ ನಂತರ ಎಷ್ಟು ವರ್ಷಗಳಿಂದ ಪ್ರೀತಿ ಇತ್ತು, ಯಾಕೆ ವಿಷಪ್ರಾಶವನ್ನ ಮಾಡಿದ್ರು, ಯಾವ ಕಾರಣದಿಂದಾಗಿ ಈ ತರ 3 ಸಾವುಗಳಾಯ್ತು, ನಿನಗೂ ಅವ್ರಿಗೂ ಯಾವ ರೀತಿಯ ಸಂಬಂಧ ಇತ್ತು, ಎಷ್ಟು ದಿನಗಳ ಕಾಲ ನೀವು ಪ್ರೀತಿಯಲ್ಲಿ ಮುಳುಗಿದ್ರೆ, ಎಲ್ಲಾ ವಿಚಾರಗಳು ಗೊತ್ತಾಗ್ಬೇಕಂತ ಹೇಳಿದ್ರೆ ಆತನನ್ನ ವಶಪಡಿಸಿಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ನಂತರವೇ ಎಲ್ಲಾ ಸತ್ಯಾಸತ್ಯತೆಗಳಿಗೆ ಉತ್ತರ ಸಿಗ್ಬೋದು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಗಾಯತ್ರಿ. ಎಸ್, ಥ್ಯಾಂಕ್ ಯು ಪುಟ್ಟಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.